ಸಮಾಜ ಶಾಸ್ತ್ರದ ಪ್ರಾಧ್ಯಾಪಕರಾಗಿ ಈ ಕಾಲೇಜಿಗೆ ಪ್ರಾರಂಭ ಹಂತದಲ್ಲಿ ಸೇವೆ ಕೊಟ್ಟಿರ್ತಕ್ಕಂಥ ಅಪರೂಪದ ವ್ಯಕ್ತಿ, ಸ್ವರೂಪ ವ್ಯಕ್ತಿ. ಇಂಥ ವ್ಯಕ್ತಿಯನ್ನು ನಮ್ಮೊಂದಿಗೆ ಸಾಕ್ಷಿಪಡಿಸಿಕೊಂಡು ಕರೆಸಿದ್ವಿ ಅವರಿಗೆ. ಯಾಕಂದ್ರೆ ಕಾಲೇಜು ಬೆಳೆಸಲಿಕ್ಕೆ ಅವರು ಕಾರಣ ಇದೆ. ಅಂತ ವ್ಯಕ್ತಿಯನ್ನು ಮುಂದೆ ನಾನು ತಂದಿನಿ ಇವತ್ತು. ಹಾಗೂ ಈ ಕಾಲೇಜಿಗೆ ನಮ್ಮ ಹಿರಿಯ ಸೋದರಿಯ ಮತ್ತು ನಾಲ್ಕಾಗಿರ್ತಕ್ಕಂಥ ರೇಣುಕಾ ಮೇಡಮ್ ಅವರೇ, ನಮ್ಮ ಸಿಬ್ಬಂದಿ ವರ್ಗದವರಾಗಿರ್ತಕ್ಕಂಥ ಡಾಕ್ಟರ್ ಪ್ರೊಫೆಸರ್ ರೇಖಾ ಮೇಡಮ್ ಅವರೇ, ನಮ್ಮ ಸೇವಂತ ಮೇಡಮ್ ಅವರೇ, ಗೀತಾ ಮೇಡಮ್ ಅವರೇ, ನಮ್ಮ ಬಿಂಜು ಸರ್ ಅವರೇ, ನಮ್ಮ ಪುಸ್ತಕ ಟೀಚರ್ ಆಗಿರ್ತಕ್ಕಂಥ ಸಾಹೇಬ್ರೆ, ನಮ್ಮ ಕುಶಲ ಸರ್, ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ವಿಷಯ ನಾನು ಹೇಳ್ತೀನಿ. ಸರ್ ಬಂದಾಗ ಒಂದು ಮಾತು ಹೇಳ್ತೀನಿ. ನನಗೆ ಗುಜುಗುಜು ಮಾತಾಡ್ತಾರೆ, ನಾವು ಮಾತಾಡ್ತಾರೆ. ನಾನು 10 ತನಕ ಹೇಳ್ತೀನಿ. ಒಂದು ವಚನ ಹೇಳ್ತಾರ, ಜಲವಾದ ಮರ ಹೂತು ಫಲವಾದರೆ ಏನು, ಕೆಲ್ಸಿ ಬರದ ಮರ ಹುಟ್ಟು ಏನ್ ಫಲ. ಜಲವಾದ ಮರ ಹೂತು ಫಲವಾದರೆ ಏನು, ಬಚ್ಚಲ ನೀರು ತಿಳಿಯಾದರಿನ ಫಲ, ಬುದ್ಧಿ ಇದ್ದವರಿಗೆ ಬುದ್ಧಿ ಹೇಳಿದ ಫಲ ಅಂತ ಬಸವಣ್ಣ ಹೇಳಿಲ್ಲ. ಜೊತೆಗೆ ಮುರುಗರ ಜೊತೆ ಸವಸ ಮಾಡಿದರೆ ಇದು ಫಲ. ಸಾರ ಸಜ್ಜನರ ಸಂಘ ನೀಸು ನೋಡಯ್ಯ, ದೂರ ದುರ್ಜನರ ಕೇಳು ನೋಡಿ ಅಂತ ಬಸವಣ್ಣ ಹೇಳ್ಯಾರ. ನಿಮ್ ಪದೇ ಪದೇ ಹೇಳ್ತೀನಿ, ಬಂದಾಳಿಗೆ ಬಹಳ ಮೇಧಾವ್ಯಕ್ತಿ ಬರ್ತಾವ, ಶಾಂತತೆ ಕಾಪಾಡಿರ್ಬೇಕಾ, ಕಾಲೇಜ್ ಘನತೆಗೆ ಅವ್ರು ಉಳಿಸ್ಕೊಂಡಿರಪ್ಪ ಅಂತ ಪದೇ ಪದೇ ಹೇಳ್ತೀನಿ. ಮತ್ತೆ ಅದೇ ಮಾಡ್ತೀನಿ. ನೀವು ಸಣ್ಣ ಮಕ್ಕಳಲ್ಲ, ನೀವು ದಾರಿ ಪಕ್ಕಗಳು ಯಾರು, ನೀವು ವಯಸ್ಸಿಗೆ ಬಂದವರು ಎಲ್ಲರೂ ಎಲ್ಲ. ಈಗ ನಿಮ್ಮ ಸ್ವಂತ ವಿಚಾರ ಶಕ್ತಿ ಇಲ್ಲ. ನಾನು ಏನ್ ಮಾಡಿ ಯಾವ